ಹಾಯ್ ಫ್ರೆಂಡ್ಸ್, ಇವತ್ತು ಗ್ರಾಮ ದೇವತೆಯ ಬಗ್ಗೆ ತಿಳ್ಕೊಳ್ಳೋಣ. ಆ ಕತೆ ಯಾಕೆ ಹುಟ್ಟಿತು ಅಥವಾ ಗ್ರಾಮ ದೇವತೆಯ ಒಂದು ಅವತಾರ ಯಾಕೆ ಆಯಿತು ಅಂತ ನೋಡೋದಾದ್ರೆ, ಫಸ್ಟ್ ಒಬ್ಬ ಬಡ ವ್ಯಕ್ತಿ ಇರ್ತಾನೆ ಒಂದು ಊರಲ್ಲಿ. ಆ ಊರಲ್ಲಿ ಬಡ ವ್ಯಕ್ತಿ ಇದ್ದಾಗ ಅವನು ದುಡ್ದಂಥ ಒಂದು ದುಡಿಮೆಲಿ ಒಂದೊತ್ತು ಊಟ ಮಾಡೋಕ್ಕೂ ಆಗ್ತಿರಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಶಿವನ ಪೂಜೆ ಆದಮೇಲೆ ಶಿವಗೆ ಏನಾದರೂ ಪ್ರಸಾದ ಅರ್ಪಿಸ್ಬೇಕು ಅಂತ ನೋಡ್ತಾನೆ. ಮನೆಗೆ ಏನೂ ಇರೋಂಗಿಲ್ಲ. ಆಗಿರುವಾಗ ಏನಾಗುತ್ತೆ, ಒಡೆದ ಕನ್ನಡಿ ಇರುತ್ತೆ. ಅಟ್ಲೀಸ್ಟ್ ಈ ಕನ್ನಡಿ ಒಳಗೆ ನಿನಗೆ ಮುಖ ನೋಡ್ಕೊಡಪ್ಪ, ನನ್ನ ಹತ್ರ ಅರ್ಪಿಸೋಕೆ ಏನೂ ಇಲ್ಲ, ಈ ಒಡೆದಂಥ ಕನ್ನಡಿಯನ್ನೇ ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿ ಆ ಒಂದು ಕನ್ನಡಿಯನ್ನು ಅರ್ಪಿಸ್ತಾನೆ. ಆವಾಗ ಶಿವಗ ಭಾಳ ಪ್ರೀತಿ ಆಗುತ್ತಾ ಆ ವ್ಯಕ್ತಿ ಮೇಲೆ. ಆ ಒಡೆದಂಥ ಕನ್ನಡಿಯನ್ನೇ ಸ್ವೀಕರಿಸಿ ತನ್ನ ಮುಖವನ್ನು ಪದೇ ಪದೇ ನೋಡ್ಕೊತಿರ್ತಾನೆ. ಆಗ ಪಾರ್ವತಿಗೆ ನಕಲಿ ಮಾಡ್ಕೊತ, ಈಗ ನಾವೇನು ನಕಲಿ ಹಾಸ್ಯ ಅಂತೀವಲ್ಲ ಆ ಥರ ಮಾಡ್ಕೊತ ಏನಂತಾಳ, ಏನಂಗ ದೊಡ್ಡದಾಗಿ ಅರ್ಪಿಸ್ಬಿಟ್ಟ ನಿನ್ನ ಭಕ್ತ ಅಂತಂದು ಆ ಒಡೆದಂಥ ಕನ್ನಡಿ ಒಳಗೆ ಪದೇ ಪದೇ ನಿನ್ನ ಮುಖ ನೋಡ್ಕೊತೀಯಲ್ಲ ಅಂತ ಪಾರ್ವತಿ ಗೇಲಿ ಮಾಡ್ತಾಳ. ಆಗ ಪರಮೇಶ್ವರ್ಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ, ಏನು ಪಾರ್ವತಿ ಹಿಂಗೆ ಗೇಲಿ ಮಾಡ್ತೀಯ, ನನ್ನ ಪರಮ ಭಕ್ತ ತನ್ನ ಹತ್ರ ಏನೈತಿ ಅದನ್ನೇ ಪ್ರೀತಿಯಿಂದ ಅರ್ಪಿಸ್ಯಾನ, ನನಗೆ ಅದೇ ಸಂತುಷ್ಟಿ ಕೊಟ್ಟೈತಿ, ಹೀಗಿರುವಾಗ ನೀನು ಯಾಕೆ ಹಿಂಗೆ ಮಾತಾಡಿದೆ ಅಂತ ಪರಮೇಶ್ವರ ಹೇಳ್ತಾನೆ ಪಾರ್ವತಿಗೆ. ಆವಾಗ ಆತಕ್ಕೆ ಸಿಟ್ಟು ಬಂದು ಏನಂತಾನ, ಇನ್ನು ಮುಂದೆ ಭೂಲೋಕದಲ್ಲಿ 100 ಹೆಸರಿನಿಂದ ಗ್ರಾಮ ದೇವತೆಯಾಗಿ ಇರು, ಆಮೇಲೆ ಪ್ರತಿ ಊರಲ್ಲೂ ನೀನು ಪ್ರಾಣಿ ಬಲಿಯನ್ನೇ ಕೇಳ್ತಿರು ಅಂತ ಶಾಪ ಕೊಡ್ತಾನೆ. ಹಂಗಾಗಿ ಗ್ರಾಮ ದೇವತೆ ಎಲ್ಲೆಲ್ಲಿ ಆಗಿ ಬಂದಾಳೋ ಪ್ರತಿ ಊರಲ್ಲೂ ಗ್ರಾಮ ದೇವತೆ ಇರೋದುಂಟು. ಅಲ್ಲಿ ಪ್ರಾಣಿ ಬಲಿಯನ್ನೇ ಕೊಡ್ತಾರೆ. ಆ ಪ್ರಾಣಿ ಬಲಿಯನ್ನೇ ಯಾಕೆ ಕೊಡ್ತಾರೆ ಅಂದ್ರೆ ಈ ಪರಮೇಶ್ವರನ ಶಾಪದಿಂದ ಕೊಡ್ತಾರೆ. ಆ ಒಂದು ಕಾರಣದಿಂದ ಅದು ಜಾರಿಗೆ ಬಂತು. ಹಂಗಾಗಿ ಪ್ರತಿ ಗ್ರಾಮ ದೇವತೆಯಲ್ಲಿ ಹೋದಾಗ ಜನ ಕಪ್ಪು ಕಡಿ ಈ ಥರ ಮಾಡ್ತಾರಂತಾರಲ್ಲ, ಎದಕ್ಕೆ ಬಂತಂದ್ರೆ, ಆಮೇಲೆ ಕೋಣ ಕಡೆ ದೇವಕ್ಕೆ ಬಂತಂದ್ರೆ ಈ ಥರದಲ್ಲಿ ಒಂದು ಪ್ರಾಣಿ ಬಲಿನ ಕೇಳ್ತಿರ್ತಾಳ ಅಮ್ಮ. ಅವಾಗ ಪಾರ್ವತಿಗೆ ದುಃಖ ಆಗುತ್ತ, ಏನು ಶಿವನೇ, ನಾನು ಏನೋ ನಕಲಿಗೆ ಅಂದೆ ಈ ಮಾತು, ಆದ್ರೆ ನೀನು ನನಗೆ ಶಾಪ ಕೊಟ್ಬಿಟ್ಟೆಲ್ಲ ಅಂತ ದುಃಖ ಪಡ್ತಾಳ ಅಮ್ಮ. ದುಃಖ ಪಟ್ಟಾಗ ಏನಾಗುತ್ತಾ, ನೀನು ಕಲಿಯುಗ ಮುಗಿಯೋವರೆಗೂ ಭೂಲೋಕದಲ್ಲಿ 100 ಹೆಸರುಗಳಿಂದ ಅಂದರೆ ಕರಿಯಮ್ಮ, ಕೆಂಚಮ್ಮ, ಗಾಳೆಮ್ಮ, ಊರಮ್ಮ, ಉಡುಸ್ಲಮ್ಮ, ಚಾಮುಂಡೇಶ್ವರಿ, ಈ ಥರ ಬೇರೆ ಬೇರೆ ನಾನಾ ಹೆಸರುಗಳಿಂದ ನೀನು ಪ್ರಚಲಿತಿಗೆ ಬಾ, ಪ್ರಸಿದ್ಧಿಯಾಗು, ಮತ್ತು ನಿನ್ನ ಭಕ್ತರನ್ನ ಅದೇ ಥರ ವರ ಕೊಟ್ಟು ಅವ್ರನ್ನ ಕಾಪಾಡು ಅಂತೇಳಿ ಗ್ರಾಮ ದೇವತೆಯಾಗಿ ನೀನು ಹುಟ್ಟಿ ಬಾ ಅಂತ ಪರಮೇಶ್ವರ ವರ ಕೊಡ್ತಾನೆ ಅವಾಗ. ಹಂಗಾದಾಗ ಕಲಿಯುಗ ಇರೋವರೆಗೂ ಆ ಅಮ್ಮ ಇಲ್ಲಿ ಭೂಲೋಕದಾಗ ಇರ್ತಾಳೆ. ಕಲಿಯುಗ ಮುಗಿದ ನಂತರ ಮತ್ತೆ ಕೈಲಾಸಕ್ಕೆ ಹೋಗ್ತಾಳೆ. ಒಂದು ಬ್ರಾಹ್ಮಣರ ವೇದ ಪಾಠಶಾಲೆ ಇರುತ್ತೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ. ಸದಾ ಒಂದು ಪಾಠಶಾಲೆಯನ್ನು ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಮಾಡ್ತಿರ್ತಾನೆ. ಆ ವ್ಯಕ್ತಿ ಎಷ್ಟು ಹುಷಾರಿರ್ತಾನೆ ಅಂದರೆ ತುಂಬ ಜಾಣ ಇರ್ತಾನೆ ಆ ವ್ಯಕ್ತಿ, ಕಸ ಅಂದು ಎಲ್ಲ ಕ್ಲೀನ್ ಮಾಡೋಂಥ ವ್ಯಕ್ತಿ. ಅಲ್ಲಿ ಗುರುಗಳು ಪಾಠ ಹೇಳುವಾಗ ಇವನು ಬರೀ ಕಸ ಅನ್ಕೊತಾನೆ, ಆ ಗುರುಗಳು ಏನೇನು ಪಾಠ ಮಾಡ್ಕೊತಾರೆ ಅಂತಂದು ನೋಡಿಕೊಂಡು ಕಲ್ತ್ಬಿಟ್ಟಿರ್ತಾನೆ. ಅವನು ಅಷ್ಟೊಂದು ಪರಿಣಿತಿಯನ್ನು ಹೊಂದಿರ್ತಾನೆ. ಹಿಂಗೆ ಒಂದು 15-20 ವರ್ಷ ಅಲ್ಲೇ ಇರ್ತಾನೆ ಆ ವ್ಯಕ್ತಿ. ಹಾಗಿರುವಾಗ ಏನಾಗುತ್ತೆ, ನನಗೂ ಎಲ್ಲ ಬರ್ತವೆ, ವೇದ ಮಂತ್ರ ಘೋಷಗಳು ಬರ್ತಾವ, ಎಲ್ಲವನ್ನೂ ಕಲ್ತೀನಿ, ನಾನು ಒಂದು ಜನವರ ಹಾಕ್ಕೊಂಡು ನಾನು ಬ್ರಾಹ್ಮಣ ನಮ್ಗೆ ಇದ್ಬಿಟ್ರಾತು ಅಂತಾನೆ. ನಾನು ಚೆನ್ನಾಗಿ ಬಾಳ್ಬೇಕು, ನಾನು ಚೆನ್ನಾಗಿರ್ಬೇಕಲ್ಲ ಅಂತಂದು ದೊಡ್ಡ ಸಿಟಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಒಂದು ದೇವಸ್ಥಾನದೊಳಗೆ ಕೆಲಸಕ್ಕೆ ಕೇಳ್ತಾನೆ. ಆಗ ಪುರೋಹಿತರು ಅವ್ರಿಗೆ ಕೆಲಸ ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಮನೆಗೆ ಇರೋಕಿನೂ ವ್ಯವಸ್ಥೆ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪಕ್ಕದಲ್ಲೇ ಒಂದು ಬಡ ಬ್ರಾಹ್ಮಣರ ಕುಟುಂಬ ಇರುತ್ತೆ. ಆ ಕುಟುಂಬದೊಳಗೆ ಶ್ರೀದೇವಿ ಅನ್ನೋ ಒಬ್ಬ ಹೆಣ್ಮಗಳು ಇರ್ತಾಳೆ. ಅವಾಗ ಏನಾಗುತ್ತೆ, ಇವನು ಬಡ ಒಬ್ಬ ವ್ಯಕ್ತಿ ಇರ್ತಾನೆ. ಈ ನನ್ನ ಮಗಳನ್ನ ಕೊಟ್ರ ನನ್ನ ಮಗಳ ಜೀವನನೂ ಚೆನ್ನಾಗಾಗುತ್ತೆ, ಬ್ರಾಹ್ಮಣ ವ್ಯಕ್ತಿ ತುಂಬ ಒಳ್ಳೆಯವನು, ಎಲ್ಲವನ್ನೂ ವಿದ್ಯಾವಂತ ಆದನ, ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಶ್ರೀದೇವಿ ಅನ್ನೋ ವ್ಯಕ್ತಿಯ ಒಂದು ತಂದೆ ತಾಯಿಗಳು ಆತಗೆ ಮದುವೆ ಮಾಡಿ ಕೊಡ್ತಾರೆ. ಬ್ರಾಹ್ಮಣರ ಮನೇಲಿ ಕನ್ಯಕ್ಕೆ ತೆಗೆದು ಮದುವೆ ಆಗಿನಿ ಅನ್ನೋದು ಒಂದು ಖುಷಿ ಆಗುತ್ತೆ ಅವಾಗ. ಖುಷಿ ಆದಾಗ ಹೆಂಡ್ತಿ ಹೇಳ್ತಾಳೆ, ನಿಮ್ಮ ತಂದೆ ತಾಯಿ ಬಂಧು ಬಳಗ ಯಾರದಾರ ಅವ್ರನ್ನೂ ಕರೆಸ್ರಿ ಅಂತ ಹೇಳ್ತಾರೆ. ಕರೆಸ್ರಿ ಅಂದಾಗ ಏನಾಗುತ್ತೆ, ಇಲ್ಲ ನನಗೆ ಯಾರೂ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಇರಲಿ ಬಿಡು ಅಂತಂದು ಅಲ್ಲಿಗೂ 2 ಮಕ್ಕಳು ಹಾಕ್ತಾರೆ. ಆದರೂ ಕೇಳಂಗಿಲ್ಲ, ನೋಡ್ರಿ ಯಾರು ನಿಮ್ಮ ರಿಲೇಷನ್ ಇರ್ತಾರೆ ಕರೆಸ್ರಿ ಅಂತ. ಹಂಗಂದಾಗ ಏನಾಗುತ್ತಾ, ಅವ್ರ ತಾಯಿನ ಕರೆಸ್ತಾನೆ. ಕರೆಸ್ದಾಗ ಹಿಂಗ ನಮ್ಮ ರಿಲೇಷನ್ ಒಬ್ರು ಅದಾರ, ಅವ್ರನ್ನ ಕರ್ಕೊಂಬರ್ತಾನ ಅಂತ ಹೇಳ್ತಾನೆ.
ಸರಿ ಅಂತ ಈ ಶಾವಿಗೆ ಮೊದ್ಲ ಬ್ರಾಹ್ಮಣರ ಮನೆ ಊಟ ಹೆಂಗಿರುತ್ತೆ ಅನ್ನೋದು ಗೊತ್ತು. ಹೆಂಗಂದ್ರೆ ಶಾವಿಗೆ ಪಾಯಸ, ಅನ್ನ, ಸಾರು ಎಲ್ಲ ರೀತಿ ತುಂಬಾ ಚೆನ್ನಾಗಿರುತ್ತೆ ಬ್ರಾಹ್ಮಣರ ಮನೆ ಊಟ. ಹಿಂಗಿದ್ದತ್ನ ಎಲ್ಲ ವ್ಯವಸ್ಥೆ ಮಾಡಿರ್ತಾಳೆ. ಅವ್ರ ತಾಯಿ ಬರ್ತಾಳೆ, ಬಂದು ಊಟಕ್ಕೆ ಕುಂತ್ಕೊಂಡಾಗ ಏನಾಗುತ್ತಾ, ಆ ಶಾವಿಗೆ ನೋಡ್ತಾಳ, ಊಟದ್ದೆಲ್ಲ ವ್ಯವಸ್ಥೆ ನೋಡಿ ಈಕೆ ಏನು ಅಂದ್ಬಿಡ್ತಾಳ, ಇದೇನು ಮಳೆ ಹುಳ ಇದ್ದಂಗದವಲ್ಲ, ಇವು ಏನಂತಾರೆ ಇವಕ್ಕೆ, ನಾವು ಎಷ್ಟು ವರ್ಷ ಉಂಡೇ ಇಲ್ಲಲ್ಲ ಅಂದ್ಬಿಡ್ತಾಳ. ಈ ಥರದ ಮಾತು ಯಾರು ಆಡಲ್ಲಲ್ಲ ನಮ್ಮ ಬ್ರಾಹ್ಮಣರ ಮಂದಿ ಒಳಗ. ಈ ಥರ ಮಾತು ಇದ್ರೊಳಗ ಯಾಕೆ ಬಂತು ಅಂತಂದು ಗಂಡಕ್ಕೆ ಕೇಳ್ತಾಳ. ಗಂಡ ತರ ನಡಿಗ್ಬಿಡ್ತಾನೆ. ಹೆಂಗಂದ್ರೆ ಆ ಮಾತಿನ ಬಗ್ಗೆ ಗೊತ್ತಾಗ್ಬಿಡುತ್ತಲ್ಲ ಆಕಿಗೆ. ಅವಾಗ ಕೇಳ್ತಾನ, ಅವಾಗ ನಿಜ ಹೇಳ್ತಾನೆ. ನಿಜ ಹೇಳಿದಾಗ ಆಕಿಗೆ ಎಲ್ಲಿಲ್ಲದ ರೋಷ ವೇಷ ಸಿಟ್ಟು ಬಂದ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಹೊಡಿತಾಳೆ ಗಂಡನಂದ್ರೆ ಅಷ್ಟು ಹೊಡಿತಾಳೆ. ಲಾಸ್ಟಿಗೆ ಖಡ್ಗ ತಗೊಂಡು ನಿಂತ್ಕೊಂಡ್ಬಿಡ್ತಾಳೆ. ಓಡಾಡಿಸಿ ಹೊಡಿತಾಳೆ. ಯಾರನ್ನ? ಗಂಡನ್ನ ಕಡಿದ್ಬಿಡ್ತಾಳ. ಯಾಕೆ ಕಡಿತಾಳಂದ್ರೆ ಪೂರ್ತಿ ಜಾತಿ ಅತ್ಯಂತ ವಿರೋಧವಾಗಿ ಹೇಳಿ ನಂಬಿಸಿ ಮೋಸ ಮಾಡಿದ್ದಕ್ಕೆ ಹಂಗೆ ಹೊಡಿತಾಳೆ ಆಕಿಗೆ ಅಮ್ಮಮ್ಮ. ಹಂಗಾದ್ಮೇಲೆ ಆಕಿ ಶ್ರೀದೇವಿ ಇರ್ತಾಳೆ. ಫಸ್ಟು ಶ್ರೀದೇವಿ ಇದ್ದಾಕಿ ಯಾವಾಗ ಹಿಂಗೆಲ್ಲ ಓಡಾಡಿಸಿ ಹೊಡೆದು ಸಾಕಾಗಿ ಕೈ ತುಂಬ ಎಲ್ಲ ರಕ್ತ ಆಗಿಬಿಟ್ಟಿರುತ್ತೆ ಆಕಿಗೆ. ಆ ಖಡ್ಗ ಹಿಡ್ಕೊಂಡು ನಿಂತಿರ್ತಾಳ. ಆವಾಗ ಏನಾಗುತ್ತಾ, ಊರ ಮಂದಿ ಬಂದ ಹೆಣ್ಮಕ್ಳು ಆಕಿನ ಕರ್ಕೊಂಡೋಗಿ ಪಾಳ ಬಿದ್ದು ಮನೆಯೊಳಗೆ ಕುಂದಿರ್ಸ್ತಾರೆ. ಆ ಪಾಳ ಬಿದ್ದು ಮನೆಯೊಳಗೆ ಕುಂದಿರಿಸಿ ಹಾಲಿನ ಅಭಿಷೇಕ ಮಾಡ್ತಾರೆ, ತುಪ್ಪದ ಅಭಿಷೇಕ ಮಾಡ್ತಾರೆ, ಈ ಮೊಸರಿನ ಅಭಿಷೇಕ ಮಾಡ್ತಾರೆ ಆಕೆ ಶಾಂತವಾಗಲಿ ಅಂತ. ಆದ್ರೆ ಯಾವಾಗ ಅಲ್ಲಿ ಕುಂತ್ಕೊಂಡು ಅಭಿಷೇಕ ಮಾಡಿದ್ಮೇಲೆ ಏನಾಗುತ್ತೆ, ಕಲ್ಲಾಗ್ಬಿಡ್ತಾ, ಅಲ್ಲೇ ಕುಂತಲ್ಲೇ ಕಲ್ಲಾಗ್ಬಿಡ್ತಾ ಆಕಿಗೆ ಅಮ್ಮಮ್ಮ. ಕುಂತಲ್ಲಿ ಕಲ್ಲಾದಾಗ ಆಕೆಗೆ ಗ್ರಾಮ ದೇವತೆ ದ್ಯಾಮಮ್ಮ ಅಂತ ಹೆಸರು ಬರುತ್ತೆ. ಅಲ್ಲಿವರೆಗೂ ಆಕೆ ಶ್ರೀದೇವಿಯಾಗೇ ಇರ್ತಾಳೆ. ಯಾವಾಗ ಹಿಂಗೆಲ್ಲ ಮಾಡಿ ಅಲ್ಲಿ ಅಭಿಷೇಕ ಆಯಿತು, ಪಾಳ ಬಿದ್ದು ಮನೆಯೊಳಗೆ ಕುಂದಿರಿಸ್ತಾರೆ. ಅದನ್ನು ಒಂದು ಸ್ವಲ್ಪ ನೆನ್ಪಿಟ್ತಾರೆ. ಪಾಳ ಬಿದ್ದು ಮನೆ ಅಂದರೆ ಎಲ್ಲಿರ್ತೇಳು? ಊರು ಹೊರಗಡೆ, ಆದಷ್ಟು ಊರು ಹೊರಗಡೆ ಇರ್ತವು. ದ್ಯಾಮಮ್ಮನ ಗ್ರಾಮ ದೇವತೆಗಳು ಆದಷ್ಟು ಊರು ಹೊರಗಡೆ ಇರ್ತಿದ್ವು. ಅದೇ ರೀತಿ ಊರು ಹೊರಗಡೆ ಇರುವಂಥ ಒಂದು ಪಾಳ ಬಿದ್ದು ಮನೆಯೊಳಗೆ ಆಕಿನ ಕುಂದಿರಿಸ್ತಾರೆ. ಆವಾಗ ಗ್ರಾಮ ದೇವತೆ ಅಂತ ಹೆಸರು ಕೊಡ್ತಾರೆ. ಇಂಥ ಮೋಸಗಾರರು, ಇಂಥ ಇವರು ಇದ್ದವ್ರು ಅಂತಂತರನ್ನ ದಮನ ಮಾಡಿ ಅಂಥವ್ರನ್ನ ನಾಶ ಪಡಿಸಕ್ಕಂತನ ಗ್ರಾಮ ದೇವತೆ ಆಗಿ ಇಡೀ ಊರನ್ನ ಕಾಯ್ತಾಳಂತಾಕಿ. ಸುಮ್ಮನೆ ಊರು ಕಾಯಲ್ಲಕಿ. ಎಲ್ಲಿ ಅನ್ಯಾಯ, ಎಲ್ಲಿ ಮೋಸ, ಎಲ್ಲಿ ದಗ, ಎಲ್ಲಿ ಏನೇನು ನಡೀತಾವೋ ಅಂಥವೆಲ್ಲವನ್ನು ದಮನ ಮಾಡೋಕ್ಕಾಗಿ ಗ್ರಾಮ ದೇವತೆಯಾಗಿ ಕುಂತಾಳ. ಅದು ಸಾಮಾನ್ಯವಾದ ವಿಷಯ ಅಲ್ಲ. ಆಕಿ ಗ್ರಾಮ ದೇವತೆಯಾಗಿ ಅಲ್ಲಿ ಕುಂತಾಳಂದ್ರೆ ಈಗಲೂ ಕೂಡ ಆಕೆ ಒಂದು ಶಕ್ತಿ ಎಷ್ಟೈತೆ ಅಂದ್ರೆ ಅದ್ರ ತಿಳ್ಕೊಂಡವ್ರಿಗೆ ಗೊತ್ತು. ಆಕೆ ಒಂದು ಪವರ್ ಎಲ್ಲವೂ ಆಕಿನ್ನ ಯಾರು ಭಕ್ತಿ ಪ್ರೀತಿಲಿದ್ದ ನೆನೆಸ್ತಾರೆ ಆಕೆಗೆ ಎಂದೆಂದಿಗೂ ಒಂದು ಕುಂದು ಕೊರತೆ ಬರಲಾರ್ದಂಗೆ ಅವ್ರ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಿರ್ತಾಳೆ. ಅಷ್ಟೊಂದು ಪವರ್ಫುಲ್ ಐತಿ ಆ ಅಮ್ಮಂದು, ಗ್ರಾಮ ದೇವತೆದು. ಆ ಅಮ್ಮನ ಬಗ್ಗೆ ಎಷ್ಟು ಸ್ತುತಿ ಮಾಡಿದ್ರು ಕಡಿಮೆನೇ. ಕೋಟಿ ಕೋಟಿ ಧನ್ಯವಾದಗಳು.